ವೆಲ್ಕಮ್ ಟು ಸಹ್ಯಾದ್ರಿ ಟಿ ವಿ. ನನ್ನ ಹೆಸರು ಶರತ್ ಅನಂತಮೂರ್ತಿ ಅಂತ. ನಾನು ಈ ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿ. ಇವತ್ತು ನಮ್ಮೊಂದಿಗೆ ಖ್ಯಾತ ಲೇಖಕರು, ಸಣ್ಣ ಕಥೆಗಾರರು, ಸಿನಿಮಾ ಚಿತ್ರ ಗೀತ ರಚನೆ ಮಾಡೋರು ಮತ್ತು ಸಂಸ್ಕೃತಿ ಚಿಂತಕರು ಕೂಡ ಆಗಿರೋಂಥ ನಮ್ಮ ಎಲ್ಲ ಯುವಕರಿಗೂ ಯುವತಿಯರಿಗೂ ಅತ್ಯಂತ ಮೆಚ್ಚಿನ ಒಬ್ಬ ಯುವಕರೇ ಅಂತ ಹೇಳ್ಬೋದು ಅವರನ್ನು. ಆದ ಜಯಂತ್ ಕಾಯ್ಕಿಣಿ ನಮ್ಮೊಂದಿಗಿದ್ದಾರೆ. ಐ ವುಡ್ ಲೈಕ್ ಟು ವೆಲ್ಕಮ್ ಯು ಜಯಂತ್. ಧನ್ಯವಾದ ಶರತ್. ತುಂಬ ಖುಷಿ ನಿಮ್ಮ ಜೊತೆಗೆ ಕೆಲ ಸಮಯ ಹರಟೆ ಹೊಡೆಯೋದಕ್ಕೆ. ಇವತ್ತು ಇದ್ರ ಬಗ್ಗೆ ಹೇಗೆ ಮಾಡೋದು ಅಂತ ನಾನು ಒಂದು ಸ್ವಲ್ಪ ಯೋಚನೆ ಮಾಡಿದೆ. ನಮ್ಮ ಎಲ್ಲರ ಜೊತೆ ಮಾತಾಡ್ತಾ ಅದೊಂದು ಫ್ರೀ ವೀಲಿಂಗ್ ಆಗಿರಲಿ ಅಂತ ಹೇಳಿದ್ರು ಅವರು. ಸೊ ನಾನು ನಿಮ್ಮ ಜೊತೆ ಹಾಗೆ ಮಾತಾಡ್ತೀನಿ. ಏನು ಅನಿಸುತ್ತೆ ನಿಮಗೆ? ಮೊದಲಾಗಿ ನಮ್ಮ ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಮುಂಚೆ ಬಂದಿದ್ದೀರ ನೀವು. ಇದನ್ನು ಹಲವಾರು ರೀತಿಲೂ ನೋಡಿದ್ದೀರ. ಬೇರೆ ಬೇರೆಯವರು ಇದ್ದಾಗಲೂ ನೋಡಿದ್ದೀರ. ಬಹುಶಃ ಶಾಂತಿನಾಥ್ ದೇಸಾಯಿ ಅವರಿದ್ದಾಗ ಬಂದಿಲ್ಲ. ಆವಾಗ ಇನ್ನೂ ಇದು ಬರೀ ಕಾಡಾಗಿತ್ತು, ಬಿಲ್ಡಿಂಗ್ಗಳೆಲ್ಲ ಇರಲಿಲ್ಲ ಇಲ್ಲಿ. ಏನು ಅನಿಸುತ್ತೆ ನಿಮಗೆ ಒಟ್ಟಾರೆ? ವಾಟ್ ಆರ್ ಯುವರ್ ಒಂದು ಇಂಪ್ರೆಷನಿಸ್ಟಿಕ್ ಆದ ಒಂದು? ಇಲ್ಲ, ಆ ಥರ ನಾನು ಅಂದರೆ ಅಂಥ ಇಂಪ್ರೆಷನ್ಗಳು ಇಲ್ಲ ನನ್ನಲ್ಲಿ. ಅಂದರೆ ನಾನು ಬಂದಿರೋದು ಕಳೆದ ಬಹುಶಃ 7-8 ವರ್ಷಗಳಲ್ಲೇ ಒಂದೆರಡು ಸಲ ಬಂದಿದ್ದೀನಿ ನಾನು. ಅಥವಾ 3 ಸಲ ಬಂದಿದ್ದೀನಿ ಅಂತ ಕಾಣುತ್ತೆ ಕಳೆದ 10 ವರ್ಷಗಳಲ್ಲಿ. ಸೊ ಅದೇನಾಗುತ್ತೆ, ನಾವು ಬರ್ತೀವಿ ಯಾವುದೋ ಒಂದು ಫಂಕ್ಷನಿಗೆ ಅಂತ ಬರ್ತೀವಿ. ಸೊ ಯು ಡೋಂಟ್ ಸ್ಟೇ ಹಿಯರ್. ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಹೋಗೋದು ಆ ಥರದ್ದೇನಿಲ್ಲ. ಆಮೇಲೆ ಆ್ಯಂಡ್ ಎನ್ಕೌಂಟರ್ ವಿತ್ ಸಾಹಿತ್ಯಾಭಿಮಾನಿಗಳು, ಯಾವುದೋ ಒಂದು ಕನ್ನಡ ಸಂಘದ ರಾಜ್ಯೋತ್ಸವ, ಈ ಥರ. ಆಮೇಲೆ ಪ್ರತಿ ಸಲ ಬಂದಾಗಲೂ ಹೊಸ ವಿದ್ಯಾರ್ಥಿಗಳೇ ಇರ್ತಾರೆ. ದೇ ಆರ್ ಆಲ್ವೇಸ್ ಎಕ್ಸಿಬ್ರೆಂಟ್. ಸೊ ಮತ್ತು ನನಗೆ ಯಾವಾಗಲೂ ಈ ಮಲೆನಾಡಿನ ವಿದ್ಯಾರ್ಥಿಗಳು ಭಾಳ ಇಷ್ಟ. ಯಾಕಂದರೆ ಅವರಲ್ಲಿ ಒಂದು ಮಲೆನಾಡಿನಷ್ಟೇ ಫ್ರೆಶ್ ಇರ್ತಾರೆ ಅವರು. ಒಂದು ಮಣ್ಣಿನ ಒಂದು ಗುಣ ಇರ್ತದೆ ಅವರಲ್ಲಿ. ಇವತ್ತು ಕೂಡ ನೀವು ಅದನ್ನು ಪ್ರಸ್ತಾಪ ಮಾಡಿದ್ರಿ. ಇಲ್ಲಿಯ ವಿದ್ಯಾರ್ಥಿಗಳ ಒಂದು ವಿಶೇಷತೆನ ಕೂಡ ಹೇಳಿದ್ರಿ. ಅದು ಹಲವಾರು ಸರಿ ಬಂತು. ಹೌದು, ಯಾಕಂದರೆ ಅದು ಸುಮ್ಮನೆ ಅದು ಅಂದರೆ ಒಂದು ರೊಮ್ಯಾಂಟಿಕ್ ಆದಂಥ ಪರಿಕಲ್ಪನೆ ಅಲ್ಲ ಅದು ಸುಮ್ಮನೆ ಮನೇಲಿ ಕೂತ್ಕೊಂಡು ರಮ್ಯ ಅಂದರೆ ಅಲ್ಲ. ನಮ್ಮಲ್ಲಿ ನನಗೆ ಈಗ ಮಳೆ ಕವಿ ಅಂತ ಕೆಲವರು ಈ ಮುಂಗಾರು ಮಳೆ ಕವಿ ಅಂತೆಲ್ಲ ಮಾತಾಡ್ತಾರೆ. ಮಳೆ ಅನ್ನೋದು ಬರೀ ರೊಮ್ಯಾಂಟಿಕ್ ಕೂಡ ಅಲ್ಲ. ಅದು ಮಳೆ ಅನ್ನೋದು ತುಂಬ ನೋವಿನ ಸಂಗತಿನೂ ಕೂಡ ಆಗ್ಬೋದು. ನಾನು ಎಷ್ಟೋ ಜನಕ್ಕೆ ಹೇಳ್ತೀನಿ, ಮನೇಲಿ ಕೂತ್ಕೊಂಡು ಮಳೆ ಅಲ್ಲ, ಒಬ್ಬ ಮೀನುಗಾರರಿಗೆ ಮಳೆ ಅನ್ನೋದು ಭಾಳ ಟ್ರಾಮೆಟಿಕ್ಕು ಆಗ್ಬೋದು. ಮಳೆ ಬಂದರೆ ದೋಣಿಗಳೆಲ್ಲ ದಂಡೆಗೆ ಬರಬೇಕಾಗತ್ತೆ. ಈಗ ನೀವು ಮುಂಬೈಲಿದ್ದರೆ ಮಳೆ ಜೋರು ಬಂತು ಅಂತಂದರೆ ಇಡೀ ಧಾರಾವಿ ನೀರಲ್ಲಿ ಮುಳುಗೋಗುತ್ತೆ. ಮಳೆ ಅನ್ನೋದೇ ಬೇರೆ ಬೇರೆ ಪ್ರದೇಶದವ್ರಿಗೆ ಬೇರೆ ಬೇರೆ ಥರದ್ದು ಫೀಲಿಂಗ್ಗಳು. ಲಾಸ್ಟ್ ಇಯರು ಮಳೆ ಬಂತು, ಉತ್ತರಾಂಚಲದಲ್ಲಿ ಏನಾಯಿತು, ಮಡಿಕೇರಿಯಲ್ಲಿ ಏನಾಯಿತು, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆ ರಸ್ತೆ ಕಡಿದು ರೋಡ್ ವೈಡನಿಂಗಿಗೆ ಅಗಲೀಕರಣಕ್ಕೆ ಮಾಡೋದಲ್ಲಿ ಏನಾಯಿತು ನಾವು ನೋಡಿದ್ದೀವಿ. ಸೊ ಮಳೆ ಒಬ್ಬೊಬ್ಬರಿಗೆ ಒಂದೊಂದು ಥರ. ಹೀಗಾಗಿ ಅದು ಅಂದರೆ ನಾವು ಕೆಲವೊಂದು ಕಡೆ ನಾವು ಒಂಥರ ರಮ್ಯತೆಯಲ್ಲಿ ಹೋಗ್ಬಿಡ್ತೀವಿ ಕೆಲವು ವಿಷಯಗಳಲ್ಲಿ. ಭಾವುಕತೆ, ಒಂಥರ ಭಾವಾವೇಶ. ನೀವು ಹೆಚ್ಚಾಗಿ ಈಗಿನ ಪೀಳಿಗೆ ಅವರಿಗೆ ಗುರ್ತಿಸ್ಕೊಂಡಿರೋದು ನಿಮ್ಮ ಚಿತ್ರಗಳಿಗೆ ಬರೆದಿರೋಂಥ ಹಾಡಿನ ರಚನೆಗಳು. ಅದರಿಂದ ನೀವು ಆಲ್ಮೋಸ್ಟ್ ನಮ್ಮ ಕರ್ನಾಟಕ ಮೀರಿ ಆಲ್ ಇಂಡಿಯಾ ಖ್ಯಾತಿನ ಪಡೆದಿದ್ದೀರ. ಹೊರದೇಶಗಳಲ್ಲೂ ನಮ್ಮ ಕನ್ನಡಿಗರು ತುಂಬ ನಿಮ್ಮ ಲಿರಿಕ್ಸಿಗೆ ಬಂದಾಗ ಅದರಲ್ಲಿ ಒಂದು ಹೊಸ ಎಕ್ಸ್ಪ್ರೆಷನನ್ನು ಹುಡುಕ್ತಾರೆ. ಆದರೆ ಎಲ್ರಿಗೂ ಗೊತ್ತಾಗಿರಬೇಕಾಗಿರೋ ವಿಷಯ, ಇವರು ಬಹು ಮುಖ್ಯವಾದ ಸಣ್ಣ ಕಥೆಗಾರರು ನಮ್ಮ ಕನ್ನಡದಲ್ಲಿ. ಅವರ ತಂದೆಯವರು ಕೂಡ ಗೌರೀಶ್ ಕಾಯ್ಕಿಣಿ ಅಂತ, ಅವರು ಗೋಕರ್ಣದಲ್ಲೇ ಇದ್ದ ಒಬ್ಬ ಜಾಯಿಂಟ್ ಇಂಟೆಲೆಕ್ಚುಲ್ ಅವರು. ಅಂದರೆ ಅವರು ಆ ಸಣ್ಣ ಪ್ರದೇಶದಲ್ಲೇ ಇಟ್ಕೊಂಡು ಇಡೀ ಜಗತ್ತನ್ನು ಅಲ್ಲಿಗೆ ತಂದುಕೊಟ್ಟಂಥ ಒಂದು ಆ ವಾತಾವರಣದಲ್ಲಿ ಬೆಳೆದವರು ನೀವು. ನಿಮ್ಮ ಕತೆಗಳು
ನಮ್ಮೆಲ್ಲರಿಗೂ ಯಾಕೆ ಇಷ್ಟ ಆಗುತ್ತವೆ ಅಂದರೆ ಅವು ಯಾವ ಒಂಥರ ಇಸಮ್ಗಳ ಲೆನ್ಸ್ ಮೂಲಕ ನೀವು ಜಗತ್ತನ್ನು ನೋಡ್ತಾ ಇರಲ್ಲ. ಇವತ್ತು ಕೂಡ ನೀವು ತುಂಬ ಅದ್ಭುತವಾಗಿ ಹೇಳಿದ್ರಿ, ಬರೀ ಗಣ್ಣಿನಿಂದ ಇದ್ದದ್ದನ್ನು ಇದ್ದ ಹಾಗೆ ನೋಡೋದು ಕಲಿಯೋ ಶಕ್ತಿ ನಾವು ಪಡ್ಕೋಬೇಕು ಅಂತ. ಅಂದರೆ ಅದಕ್ಕೊಂದು ಆಬ್ಜೆಕ್ಟಿವ್ ಕ್ಲಾರಿಟಿ ಎರಡೂ ಇರೋಂಥ ವ್ಯೂವಿಂಗ್ ಅಗತ್ಯ. ಕೆಲವೊಮ್ಮೆ ನಾವು ಎಲ್ಲ ಏನೇನೋ ಲೆನ್ಸ್ಗಳು ಫಿಲ್ಟರ್ಗಳನ್ನ ಇಟ್ಕೊಂಡು ಜಗತ್ತನ್ನು ನೋಡ್ತೀನಿ. ನಿಮ್ಮ ಕಥೆಗಳಲ್ಲಿ ಅದು ಡೈರೆಕ್ಟಾಗಿ ಬರುತ್ತೆ. ಹೆಚ್ಚಾಗಿ ತಾವು ಬಾಂಬೆಯಲ್ಲಿ ಬಯೋಕೆಮಿಸ್ಟ್ ಆಗಿದ್ರಿ. ಆ ಕಾಲದಲ್ಲಿ ನೀವು ಬಾಂಬೆಯಲ್ಲಿ ನೋಡಿದ್ದಂಥ ಜಗತ್ತು, ಆ ಸಣ್ಣ ಮನುಷ್ಯರ ಸೋ ಕಾಲ್ಡ್ ಮನುಷ್ಯರ ದೊಡ್ಡ ಜೀವನಗಳು, ಇದನ್ನೆಲ್ಲ ಎಷ್ಟು ಚೆನ್ನಾಗಿ ಚಿತ್ರೀಕರಿಸ್ತೀರ. ಹ್ಯೂಮರ್ ಇರುತ್ತೆ ನಿಮ್ಮ ಕಥೆಗಳಲ್ಲಿ, ಬಟ್ ಆ ಹ್ಯೂಮರ್ ಹಿಂದೆ ಒಂದು ಟಿಂಜ್ ಆಫ್ ಸ್ಯಾಡ್ನೆಸ್ ಕೂಡ ಕಾಣುತ್ತೆ. ಮತ್ತು ಇವೆಲ್ಲ ಸೇರಿ ಒಂದು ಬದುಕು ಅನ್ನೋದನ್ನು ನೀವು ತುಂಬ ಚೆನ್ನಾಗಿ ಹೇಳ್ತೀರ. ನಿಮ್ಮ ಕಥೆಗಳು ಈಗ ಏನಾದರೂ ಒಂದು ಸ್ವಲ್ಪ ಬೇರೆ ರೀತಿ ಟ್ವಿಸ್ಟನ್ನು ಪಡ್ಕೋತಾ ಇದೆಯಾ, ಅಥವಾ ನಿಮಗೆ, ಯಾಕಂದರೆ ನೀವು ಬಾಂಬೆ ಬಿಟ್ಟು ಬಂದುಬಿಟ್ಟಿದ್ದೀರಾ, ಅದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಗೆ ಹೇಳ್ತೀರಾ? ಅಲ್ಲ, ನಾನು ಬಾಂಬೆಲಿ ಕಥೆಗಳನ್ನು ಬರೆದರೂ ಕೂಡ ಬಾಂಬೆಲಿದ್ದಾಗಲೂ ನಾನು ಈ ಗೋಕರ್ಣದ ಕಥೆಗಳನ್ನು ಬರೀತಾ ಬಂದಿದ್ದೀನಿ. ಆವಾಗಲೂ ಗೋಕರ್ಣ ನಿಮ್ಮ ಒಳಗಡೆಯಲ್ಲಿ ಹೋಗ್ತಿದೆ. ಇದೆ. ಯಾಕಂದ್ರೆ ನಾನು ಗೋಕರ್ಣದವನಾದ್ದರಿಂದ ಗೋಕರ್ಣದ ಬಗ್ಗೆ, ಗೋಕರ್ಣದ ನನ್ನ ಜೀವನದ ಭಾಗನೇ ಆಗಿರೋದ್ರಿಂದ ಅದನ್ನು ಬಿಟ್ಟು ನಾನಿಲ್ಲ. ನಾನು ಎಷ್ಟೋ ಕಥೆಗಳು ಗೋಕರ್ಣದ ಮೂಲಕನೇ ಬಂದಿವೆ. ನನಗೆ ಬೆಂಗಳೂರಿಗೆ ಬಂದ ಮೇಲೆ ಬೆಂಗಳೂರು ಕೂಡ ನನ್ನ ಕಥೆಗಳಲ್ಲಿ ಸಾಕಷ್ಟು ಬಂದಿದೆ. ಹೌದೌದು, ನಾನು ದೇಶ ಕಾಲದಲ್ಲೂ 2-3 ಕಥೆಗಳನ್ನು ಬರೆದಿದ್ದೆ. ಅದರಲ್ಲಿ ಬೆಂಗಳೂರು, ಯಾಕಂದರೆ ಬೆಂಗಳೂರು ಈಗ ಆ ರೀತಿ ಅಂದರೆ ಥ್ರೂ ಸ್ಕೈ ಸ್ಕ್ರೇಪರ್ಸು, ಅಪಾರ್ಟ್ಮೆಂಟ್ ಕಲ್ಚರು, ಇವೆಲ್ಲ ಈಗ ಬೆಂಗಳೂರಲ್ಲಿ ಬಂದಿವೆ. ನಮಗೆ ಬೆಂಗಳೂರು ಫಸ್ಟಾಗಿ ಬಂದಾಗ ನಾನು 70s 80s ನೋಡಿದ್ದು ಬೆಂಗಳೂರು ಬೇರೆ ಇತ್ತು. ನಾನು ಬಂದಿದ್ದು 1920, ಆಗ ಬೆಂಗಳೂರು ಬೇರೆ ಆಗೋಕ್ಕೆ ಶುರುವಾಯಿತು. ಈಗ ಬೆಂಗಳೂರು ಬೇರೆ ಆಗ್ತಾಯಿದೆ. ಹೀಗಾಗಿ ಆ ಥರದ ಒಂದು ಬೇರೆ ಬೆಂಗಳೂರು, ಈಗ ಮಲ್ಟಿಲಿಂಗ್ಯುವಲ್ ಬೆಂಗಳೂರು ಈಗ ಆಗ್ತಾಯಿದೆ. ಸೊ ನಮಗೇನು ಅಂದರೆ, ನನಗೆ ಮುಂಬೈಲಿ ನಮಗೆ ಭಾಳ ಮಜಾ. ನೋಡಿ, ನನ್ನ ಮಾತೃಭಾಷೆ ಕೊಂಕಣಿ. ನಾನು ಬಾಂಬೆಯಲ್ಲಿದ್ದಾಗೇನು ಅಂದರೆ, ನಾನು ಮನೆಯಲ್ಲಿ ಕೊಂಕಣಿ ಮಾತಾಡ್ತಿದ್ದೆ. ಟ್ರೈನಲ್ಲಿ ಹೋದರೆ ನನ್ನ ಟ್ರಾವೆಲರ್ ಜೊತೆಗೆ ಹಿಂದಿಲಿ ಮಾತಾಡ್ತಿದ್ದೆ. ಆಫೀಸಿಗೆ ಹೋದರೆ ನನ್ನ ವರ್ಕರ್ ಜೊತೆಗೆ ಇಂಗ್ಲೀಷಲ್ಲಿ, ಗುಜರಾತಿಯಲ್ಲಿ ಮಾತಾಡ್ತಾ ಇದ್ದೆ. ರಾತ್ರಿ ಮನೆಗೆ ಬಂದು ಕನ್ನಡದಲ್ಲಿ ಬರಿತಾ ಇದ್ದೆ. ಅಂದರೆ 5 ಭಾಷೆಯಲ್ಲಿ ಒಂದೇ ದಿವಸದಲ್ಲಿ ನಂದು ಜೀವನ ನಡೀತು. ಅಂದರೆ ಇದು ನಿಜವಾದ ಒಂದು ಇಂಡಿಯಾದ ಪರಿಸ್ಥಿತಿ. ಹೌದು. ಆಮೇಲೆ ಮಜಾ ಅಂದರೆ, ನನ್ನ ಕಥೆಗಳಲ್ಲಿ ಬರೋ ಪಾತ್ರಗಳು ಯಾವೂ ಕನ್ನಡಿಗರಲ್ಲ. ಅಂತರಿಕ್ಷ ಕೊಠಾರಿ ಅವರೆಲ್ಲ, ಬಟ್ ಅವ್ರು ನನ್ನ ಕಥೆಯಲ್ಲಿ ಬಂದು ಇಂಗ್ಲೀಷಲ್ಲಿ ಮಾತಾಡ್ತಿದ್ರು. ಸೊ ಅದೇನು ಅಂದರೆ, ನನ್ನ ಪಾತ್ರಗಳಿಗೆ ಒಂದು ಕನ್ನಡದ ಲಿಂಗ್ವಿಸ್ಟಿಕ್ ಐಡೆಂಟಿಟಿ ಇರಲಿಲ್ಲ. ಸೊ ಇಟ್ ವಾಸ್ ಓನ್ಲಿ ಎ ಹ್ಯೂಮನ್ ಐಡೆಂಟಿಟಿ. ಸೊ ದ್ಯಾಟ್ ಕೈಂಡ್ ಆಫ್ ಎ ಥಿಂಗ್ ಇಟ್ ವಾಸ್ ದೇರ್. ಬಟ್ ಇಲ್ಲಿ ಬೆಂಗಳೂರಲ್ಲಿ ನಾನು ಬರೆಯೋ ಕಥೆಗಳಿಗೆ ಆ ಥರದ ಒಂದು ಇಂಟ್ರೆಸ್ಟಿಂಗ್ ಆದ ಒಂದು ಬೇರೆ ಡೈನಮಿಕ್ಸ್ ಇದೆ. ಸೊ ಆಮೇಲೆ ಒಂದು ರೀತಿಯ, ನೀವು ಹೇಳ್ದಂಗೆ, ಒಂದು ಬೇರೆ ಥರದ ಒಂದು ಹ್ಯೂಮರು, ಬೇರೆ ಥರದ ಒಂದು ಹ್ಯೂಮರು. ಅದು ನನ್ನ ಕತೆ ಬಗ್ಗೆ ನಾನೇ ಮಾತಾಡೋದು ಒಂದು ಹ್ಯೂಮರೇ ಆಗಿಬಿಡುತ್ತೆ. ನನಗೆ ತುಂಬ ನನಗೆ ಕಾಣೋದು, ಒಂದು ದೊಡ್ಡ ಪಟ್ಟಣಕ್ಕೆ ಬಂದರೂ ಕೂಡ ನಮ್ಮಲ್ಲಿ ಆ ಸಣ್ಣ ಹಳ್ಳಿಯ ನೆನಪುಗಳು, ಅದರ ಕೆಲವು ಕೊಂಡಿಗಳು ಇದ್ದೇ ಇರುತ್ತವೆ. ನೀವು ಒಂದು ತುಂಬ ತಮಾಷೆಯಾದ ಇನ್ಸಿಡೆಂಟನ್ನು ನನಗೆ ಇತ್ತೀಚೆಗೆ ಹೇಳಿದ್ರಿ. ಒಂದು ಬಸ್ಸು ಜರ್ನಿ ಹತ್ತಿದಾಗ ಸ್ವಲ್ಪ ಅವರು ಭಾಳ ವರ್ಷ ಗೋಕರ್ಣ ಬಿಟ್ಟು ಬೆಂಗಳೂರಿಗೆ ಬಂದಿರ್ತಾರೆ. ಮಗಳನ್ನೋ ಸಣ್ಣ ಮಗನ್ನೋ ಯಾವುದೋ ಸ್ಕೂಲಿಗೆ ಸೇರಿಸಿರ್ತಾರೆ. ಅದು ಇಂಗ್ಲೀಷ್ ಕಲಿಬೇಕು ಅನ್ನೋ ಒಂದು ಕಾತರ ಇರುತ್ತೆ. ಇದರಲ್ಲಿ ಅವರು ಹೆಚ್ಚು ಮನೆಯಲ್ಲಿ ಇಂಗ್ಲೀಷ್ ಮಾತಾಡಿದ್ರೇ ಆ ಮಕ್ಕಳಿಗೆ ಚೆನ್ನಾಗಿ ಬರೋದು ಅಂತ ಎಲ್ಲ ಬಸ್ಸಲ್ಲಿ ಜೋರಾಗಿ ಇಂಗ್ಲೀಷಲ್ಲೇ ಒಬ್ರಿಗೊಬ್ರು, ವಾಟ್ ಬಾಯ್, ವೈ ಆರ್ ಯು ಗೋಯಿಂಗ್ ದೇರ್ ಅಂತ. ಆಮೇಲೆ ಹೇಳಿ, ನೀವೇ ಒಂದು ಸ್ವಲ್ಪ ಅದನ್ನು ಹೇಳಿ. ಇಲ್ಲಿಂದ ಗೋಕರ್ಣದಿಂದ ಈಗ ಬೆಂಗಳೂರಿಗೆ ಬರ್ತಿದ್ದೆ ಬಸ್, ಫ್ಯಾಮಿಲಿ ಅಂತ ಇಟ್ಕೊಳ್ಳಿ, ಅಥವಾ ರಿವರ್ಸಾ? ಅದು ಬೆಂಗಳೂರಿಂದ ಗೋಕರ್ಣಕ್ಕೆ ಹೋಗ್ತಿದ್ದೆ ಫ್ಯಾಮಿಲಿ, VRL ಬಸ್ ಅಂತ ಇಟ್ಕೊಳ್ಳಿ. ಅದು ಇಲ್ಲಿ ಹತ್ತುವಾಗೆಲ್ಲ ಇಂಗ್ಲೀಷಲ್ಲೇ ಬ್ರಿಂಗ್ ಇದು ಸೋನು ಕಮ್ ಹಿಯರ್, ಪಿಂಕಿ ಗೋ ದೇರ್ ಅಂತೆಲ್ಲ ನಡೀತಿರುತ್ತೆ ಅದು. ಸೊ ಅಲ್ಲೆಲ್ಲ ಅಂದರೆ ಎಲ್ಲ ಜನರ ಮುಂದೆ ಇಂಗ್ಲೀಷೇ ಮಾತಾಡಬೇಕು ಅವರು. ಆಮೇಲೆ ಅಲ್ಲಿ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆಗೆ ಅವನು ನಿಲ್ಲಿಸ್ತಾನೆ, ರಾತ್ರಿಗೆ ಇದಕ್ಕೆಲ್ಲ ನಿಲ್ಲಿಸ್ತಾನೆ. ಆವಾಗ ಎಲ್ಲರೂ ಅರ್ಧ ನಿದ್ದೆಯಲ್ಲಿ ಇರ್ತಾರೆ.
ಅರ್ಧ ನಿದ್ದೆಯಲ್ಲಿ ಅರ್ಧ ಇಂಗ್ಲೀಷು ಅರ್ಧ ಕನ್ನಡ ಬರುತ್ತೆ, ಈ ಥರ ಹಿಂಗಿಲ್ಲ. ಸೊ ನನಗಿನ್ನೂ ನೆನಪಿದೆ, ಒಂದು ಸಲ ಏನಾಯಿತು, ಅಲ್ಲೇನೋ ತಿಗಣೆ ಕಚ್ಚಿಬಿಡ್ತು ಒಂದು ಮಗುಗೆ. ತಿಗಣೆ ಕಚ್ಚಿಬಿಟ್ಟು ಅಮ್ಮ ತುರುಕೆ ಅಂತದು. ಆಗ ಆ ಅಮ್ಮ ಇಚ್ಚಿಂಗನ್ನು ಇಚ್ಚಿಂಗ್. ಸೊ ಮಧ್ಯರಾತ್ರಿ ಚಿತ್ರದುರ್ಗ VRL ಡಿಪೋದಲ್ಲಿ ಇಂಗ್ಲೀಷ್ ಕ್ಲಾಸು. ಅಂದರೆ ಈ ಥರದ ಒಂದು ಕಲ್ಚರ್ ಕ್ರೈಸಿಸ್ಸು. ಅಂದರೆ ದಟ್ ಈಸ್ ವೆರಿ ಸ್ಯಾಡ್. ಅಂದರೆ ನಾವೆಲ್ಲ ಕನ್ನಡದಲ್ಲೇ ಕಲ್ತಿದ್ವಿ ಸರ್. 7th ತನಕ ಕನ್ನಡ ಅಲ್ಲ, ಹೌದು 10th ತನಕ ಕನ್ನಡ ಮೀಡಿಯಮ್ಮು, ಆಮೇಲೆ ಇಂಗ್ಲೀಷ್ ಮೀಡಿಯಮ್ಮು. ಸೊ ಏನೂ ಪ್ರಾಬ್ಲಮ್ ಆಗಿಲ್ಲ. ನಾವು ಗ್ರ್ಯಾಜುಯೇಷನು, ಪೋಸ್ಟ್ ಗ್ರ್ಯಾಜುಯೇಷನು. ನಮ್ದು ಏನಾಗಿದೆ ಈಗ ಅಂದರೆ, ನಾವೆಲ್ಲ ಹೇಗೆ 100 ಮಾರ್ಕ್ಸು ಹಿಂದಿ ಕಲ್ತ್ವೋ ಆಗ ನಮ್ಮ ಇದರಲ್ಲಿ, ಹಾಗೆ ಈಗ ಕನ್ನಡ ಆಗೋಗಿದೆ. ಲೆಕ್ಕಕ್ಕೆ ಮಾತ್ರ ಕನ್ನಡ ಅಂದರೆ. ಸೊ ಅದು ಒಂದು ಕಾಸ್ಮೆಟಿಕ್ ಲ್ಯಾಂಗ್ವೇಜ್. ಹೌದು, ಹೀಗಾಗಿ ಅದರಲ್ಲಿ ನಿಜವಾದ ಬಳಕೆ ಬಂದಾಗ ಹೌದೌದು. ಸೊ ಇವೆಲ್ಲ ದೇ ಆರ್ ಆಲ್ ಬರೀ ಸಾಹಿತ್ಯದ ಭಾಷೆ ಅಂತ ಆಗೋದು. ಹೀಗಾಗಿ ನನಗೆ ಬೇಜಾರಾಗುತ್ತೆ. ಈಗ ಹೊಸ ತಲೆಮಾರಿನವರು ನನ್ನ ಸಾದಾ ಸಾಲುಗಳನ್ನು ಸರ್ ಎಂಥ ಕನ್ನಡ ಅಂತ ಮಾತಾಡ್ತಾರಲ್ಲ, ತುಂಬ ಆತಂಕ ಆಗುತ್ತೆ. ಯಾಕಂದರೆ ಅವರು ಕನ್ನಡ ಪುಸ್ತಕಗಳನ್ನೇ ಓದಿಲ್ಲ. ಕನ್ನಡ ಅಂದರೆ ಅದನ್ನೇ ಓದಿದೇನೆ ಸಾದಾ ಲೈನ್ಗಳಿಗೆ ನಾನು ಅವ್ರಿಗೆ ಹೇಳ್ತೀನಿ, ಪುಸ್ತಕ ಓದಿ ಸರ್ ನೀವು, ಇದು ಕನ್ನಡ ಅಲ್ಲ, ಇದು ಯಾರು ಬೇಕಾದರೂ ಬರೀಬಹುದಾದ ಕನ್ನಡ ಅಂತ ಹೇಳಬೇಕು ಅನಿಸುತ್ತೆ ನನಗೆ. ದಟ್ ಈಸ್ ದ ಪ್ರಾಬ್ಲಮ್. ಇದು ನಿಮ್ಗೆ ಯಾಕೆ ಈಗ ನಮ್ಮ ಎಜುಕೇಷನಲ್ಲಿ ಈಗ ನಾವೆಲ್ಲ ಕನ್ನಡ ಕಲಿಯುವಾಗ, ನಾನು ಕೂಡ ಸೈನ್ಸ್ ವಿದ್ಯಾರ್ಥಿ, ಆದರೆ ನಮಗೆ BA BSc ಓದ್ತಾ ಪಠ್ಯಪುಸ್ತಕಗಳಿದ್ವು ಕನ್ನಡ, ಹಳಗನ್ನಡನೂ ಸಾಕಷ್ಟಿತ್ತು. ಮುಖ್ಯವಾಗಿ ನಮಗೊಂದು ಸ್ವಲ್ಪ ಅದರಿಂದಲೇ ಒಂದು ಕನ್ನಡ, ಹಳೆಗನ್ನಡ ಅಂದರೆ ಏನು, ನಮ್ಮಲ್ಲಿದ್ದಂಥ ಗ್ರೇಟ್ ಟ್ರೆಡಿಷನ್ಸ್, ಇದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಅರಿವು ಮೂಡ್ತು. ಇವತ್ತು ಸ್ವಲ್ಪ ಪಠ್ಯಕ್ರಮಗಳಲ್ಲೂ ಥರದ್ದು ಗಾಢವಾದ ಕನ್ನಡ ಅಭ್ಯಾಸ ಇಲ್ಲದೇ ಇರೋಂಥ ಒಂದು ಸನ್ನಿವೇಶ ಇದೆ. ಅದಿರ್ಬೋದಾ? ಅಥವಾ ನಿಮಗೆ ಈಗ ಡು ಯು ಫೀಲ್ ದಟ್ ದೇರ್ ಈಸ್ ಒಂದು ಜಸ್ಟಾಲ್ಟ್ ಚೇಂಜ್ ಅಂತ ಹೇಳ್ತಾರೆ, ಅಂದರೆ ಅದು ಗ್ರ್ಯಾಜುವಲ್ ಆದ ಬದಲಾವಣೆ ಅಲ್ಲ, ಸಡನ್ಲಿ ಜನ್ರೇಷನ್ 2000 ನಂತರದ್ದು ಅದಕ್ಕೆ ಒಂದು ರ್ಯಾಡಿಕಲ್ ಶಿಫ್ಟ್ ಆಗಿದೆಯಾ ಅನಿಸುತ್ತಾ? ಅಂದರೆ ಅವರ ದ ವೇ ಇನ್ ವಿಚ್ ದೇ ರಿಸೀವ್ ಆರ್ಟ್, ಅಥವಾ ಡಿಜಿಟಲೀಕರಣ ಇವತ್ತು ತುಂಬ ಚೆನ್ನಾಗಿ ನೀವು ಅದ್ರ ಬಗ್ಗೆ, ಅದರ ಹಾನಿಕರವಾದ ಆದರೆ ಕೆಲವು ಒಳ್ಳೆಯದು ಕೂಡ ಆಗಿದೆ, ಅದರಿಂದ ಒಂದು ಪರ್ಸೆಪ್ಷನ್ಸಲ್ಲಿ ಬೇರೆ ರೀತಿ ಪರ್ಸೆಪ್ಷನ್ ಇದ್ರ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಹೇಳಲಿಕ್ಕಾಗುತ್ತಾ ನಿಮಗೆ? ಅದೇ ಅಂದರೆ ಸಡನ್ನಾಗಿ ಚೇಂಜ್ ಆಗಿದೆ. ನ್ಯೂ ಜನ್ರೇಷನ್ ಈಸ್ ಡಿಫ್ರೆಂಟ್, ದ ವೇ ದೇ ಲುಕ್ ಎಟ್ ಲೈಫ್ ಈಸ್ ಡಿಫ್ರೆಂಟ್. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ನಾವೇನು ಹಳೆ ಕಾಲದವ್ರು ಏನು ಮಾಡಿಬಿಟ್ಟಿದ್ದೀವಿ, ಐದರ್ ವಿ ಆರ್ ಲಾಸ್ಟ್ ಇನ್ ದ ಪಾಸ್ಟ್. ನಮ್ಮ ಕಾಲ ಹೆಂಗಿತ್ತು, ನಮ್ಮ ಕಾಲ ಯಾವುದೂ ಮೊದಲನಾಗಿ ಇಲ್ಲಪ್ಪ ಅಂತೀವಿ. ಆ್ಯಕ್ಚುಲಿ ಯಾವುದೂ ಅಲ್ಲ, ನಾವು ಮೊದಲಾಗಿಲ್ಲ ಅಷ್ಟೇ. ಅದರ ಅರ್ಥ ಅಷ್ಟೇ, ಗೊತ್ತಾಯ್ತಲ್ಲ. ಹೊಸ ಹುಡುಗರು ಸರಿ ಇದ್ದಾರೆ, ನಾವು ಅವ್ರ ಮಾತು ಕೇಳೋಕ್ಕೆ ಸರಿಯಾಗಿಲ್ಲ, ಮತ್ತು ಅವರಿಗೇನೋ ಬೇರೆ ಕಾಣ್ತಾ ಇದೆ, ಅದು ನಮಗೆ ಕಾಣ್ತಾ ಇಲ್ಲ. ದಟ್ಸ್ ವಾಟ್ ಇಟ್ ಈಸ್. ಆಮೇಲೆ ಈ ಒಂದು ಡಿಜಿಟಲೀಕರಣ ಅದೆಲ್ಲ ಇದೆಯಲ್ಲ, ಅದು ಟೆಕ್ನಾಲಜಿ, ಅದಕ್ಕೆ ನಾವು ಅಪ್ಡೇಟ್ ಆಗಿಲ್ಲ. ದಟ್ ಇಸ್ ಒನ್ ಥಿಂಗ್. ಆಮೇಲೆ ಇಲ್ಲಿ ಪ್ರಾಬ್ಲಮ್ ಏನಿದೆ ಅಂದರೆ ದ ಕನೆಕ್ಷನ್ ಟು ದ ಹ್ಯೂಮನ್ ವರ್ಲ್ಡ್. ದೊಡ್ಡ ಹಾನಿ ಆಗಿರೋದು ಕನೆಕ್ಷನ್ ಟು ದ ಹ್ಯೂಮನ್ ವರ್ಲ್ಡ್. ಅಲ್ಲಿ ದ ನ್ಯೂ ಜನ್ರೇಷನ್ ಈಸ್ ಕಟ್ ಆಫ್. They are not connected to the new world. The new world is not, the society is not part of their experience. ಅಂದರೆ ನೀವು ಇದನ್ನ ನಮ್ಮ ಕನ್ನಡ ಸೊಸೈಟಿಗೆ ಮಾತ್ರ ಎಲ್ಲ ಕಡೆ ಯೂನಿವರ್ಸಲ್. ನೀವು ಹೇಳ್ತಾ ಇರೋದು ಒಂದು ನ್ಯೂ ವರ್ಲ್ಡ್, ನ್ಯೂ ಕಾನ್ಷಿಯಸ್ನೆಸ್, ಅಂದರೆ ಅದು ಒಂದು ಜಾಗತಿಕವಾಗಿ ಹೇಳ್ತಾ ಇದ್ದೀರಾ? ಗೊತ್ತಿಲ್ಲ, ಬಟ್ ನನಗನ್ಸೋ ಮಟ್ಟಿಗೆ ಅಂದರೆ ಒಂದು ಹ್ಯೂಮನ್ ಸಫರಿಂಗ್ ಬಗ್ಗೆ ಅಂದರೆ ಈಗ ನಮ್ಮ ಮನೆಯಲ್ಲೇ ಯಾರಿಗೂ ತಮ್ಮ ತಂದೆ ತಾಯಿಗಳ ಬಗ್ಗೆನೇ ಅನಿಸ್ತಿಲ್ಲ ಅಂತಾದರೆ ಅದು ಉಳಿದವ್ರ ಬಗ್ಗೆ ಹೆಂಗೆ ಅನಿಸ್ಬೋದು? ಅದು ನಾನು ಹೇಳೋದು ಅಂದರೆ ಅದು ಆ ಒಂದು ಎಂಪತಿ, ಆ ಒಂದು ಇಮೋಷ್ನಲ್ ಕನೆಕ್ಟೇ ಇಲ್ಲ. ಸೊ ದಟ್ ಇಸ್ ಎ ವೆರಿ ಅದು ಯಾಕಾಗಿದೆ ಅಂದರೆ ಅದು ಯಾರ ಜೊತೆಗೂ ಇದ್ದರೆ, ಅದು ಪ್ರೀತಿ ಅನ್ನೋದು ಇದ್ದರೆ ಎಲ್ಲರ ಮೇಲೂ ಇರುತ್ತೆ, ಇಲ್ಲಿದ್ರೆ ಯಾರ ಮೇಲೂ ಇರಲ್ಲ. ಬಹುಶಃ ನನಗೆ ಸ್ವಲ್ಪ ಇದು ಒಂಚೂರು ಗಂಭೀರವಾದ ನೆಲೆಗೆ ಬರೋಣ ಜಯಂತ್, ವಿತ್ ಯೋರ್ ಕೈಂಡ್ ಪರ್ಮಿಷನ್. ಬಹುಶಃ ಈಗಿನ ಮದುವೆಗಳಲ್ಲಿ ಈ ಒಡಕು ಕಾಣ್ತಾ ಇದೆ. ಯಾಕಂದರೆ ನಮ್ಮ ಯುವಕರು ಹೆಚ್ಚಾಗಿ
ಮದುವೆಯಾಗಿ ಹೋಗೋದೆಲ್ಲ ಒಂದು ಸಂಪ್ರದಾಯದ ಚೌಕಟ್ಟಲ್ಲೇ. ಆದರೆ ಮದುವೆಗಳು ದೇ ಆರ್ ನಾಟ್ ವರ್ಕಿಂಗ್. ನನಗೆ ಯಾರೋ ಮೊನ್ನೆ ಹೇಳಿದರು, ಕೋರ್ಟ್ಗಳಲ್ಲಿ ಇಲ್ಲೂ ಕೂಡ ನಮ್ಮ ಶಿವಮೊಗ್ಗ ಕೋರ್ಟ್, ನಮ್ಮ ಒಬ್ಬರು ಲಾಯರ್ ನನಗೆ ಪರಿಚಯದವ್ರು ಹೇಳ್ತಾಯಿದ್ರು, ಸರ್ ದೊಡ್ಡ ಲೈನ್ಗಳಿರುತ್ತೆ ಡಿವೋರ್ಸ್ ಕೇಸಸ್ಗೆ. ಅಂದರೆ ಎಲ್ಲೋ ನಾವು ಆ ಸಂಪ್ರದಾಯದ ಚೌಕಟ್ಟಲ್ಲಿ ಏನೋ ಮಾಡೋಕ್ಕೆ ಹೋಗಿ, ಆದರೆ ಎಲ್ಲರೂ ಬದಲಾಗಿದ್ದೀವಿ, ಅದನ್ನು ಇನ್ನೂ ಅನುಸರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಲೇಟೆಸ್ಟು, ಬಾಕಿ ಎಲ್ಲ ಲೇಟೆಸ್ಟ್ ಬೇಕು, ಅಲ್ಟ್ರಾ ಮಾಡರ್ನ್ ಮಾಲ್ಗಳು ಬೇಕು, ಅಲ್ಟ್ರಾ ಮಾಡರ್ನ್ ಸಿನಿಮಾಗಳು ಬೇಕು. ಆದರೆ ನಮ್ಮ ಆಚರಣೆಯಲ್ಲಿ ಓಬಿರಾಯನ್ ಕಾಲದ ಆಚರಣೆಗಳು ಬೇಕು. ಸೊ ದಟ್ಸ್ ಹೌ ಇಟ್ ಈಸ್. ಅಂದರೆ ನಾವು ಹೆಣ್ಣು ಗಂಡಿನ ಸಮತೆ ಎಲ್ಲಿ ತನಕ ನಿಜವಾಗಿ ಶಾಂತಿನಾಥ್ ದೇಸಾಯಿ ವಾಸ್ ಗ್ರೇಟ್ ಫಾರ್ ದ್ಯಾಟ್. ಇವತ್ತು ನಾನು ಶಾಂತಿನಾಥ್ ದೇಸಾಯಿ ಬಗ್ಗೆ ಮಾತಾಡ್ತಾ ಹಿ ವಾಸ್ ದ ಮೋಸ್ಟ್ ಮಾಡರ್ನ್ ಮ್ಯಾನ್ ಇನ್ ಮ್ಯಾನ್ ವುಮನ್ ರಿಲೇಷನ್ಶಿಪ್ ಇನ್ ಇದು ನಾವೆಲ್ಸ್. ಅವರ ಮುಕ್ತಿ, ಅವರ ವಿಕ್ಷೇಪ ಕಾದಂಬರಿ. ಬಿಕಾಸ್ ಅವ್ರು ಹೇಳ್ತಾ ಇದ್ರು, ನಾವು ಎಷ್ಟು ಮಾಡರ್ನ್ ಅನ್ನೋದು ನಮ್ಮ ವರ್ತನೆಯಲ್ಲಿ ಗೊತ್ತಾಗಬೇಕು ಹೊರತು ನಾವೇನು ಮಾತಾಡ್ತೀವಿ ಅನ್ನೋದ್ರಲ್ಲ ಅಂತ. ಗಂಡು ಹೆಣ್ಣಿನ ವರ್ತನೆಯಲ್ಲಿ ಗೊತ್ತಾಗಬೇಕು. ಈಗ ನನ್ನ ಮಗಳೇ ಬಂದು ನಾಳೆ ಏನೋ ಹೇಳ್ತಾಳೆ, ನನಗೆ ತುಂಬ ಇವತ್ತು ಬಿಯರ್ ಕುಡಿಬೇಕು ಅಂತ ಅನಿಸ್ತಾ ಇದೆ ಅಂತ ಒಬ್ಬ ಮಿಡ್ಲ್ ಕ್ಲಾಸ್ ಮನೆಯಲ್ಲಿ, ಅಂದರೆ ನಾನು ಒಂದು ಹಳೆ ಸುದ್ದಿ ಹೇಳ್ತಾಯಿದ್ದೀನಿ, ಇವತ್ತೇನು ದೊಡ್ಡ ವಿಷಯ ಅಲ್ಲ ಅದು, ಹೇಳ್ತೇನೆ ಅಂದಾಗ ನಾನು ದೊಡ್ಡ ನಾನು ಆಧುನಿಕ ಪದ್ಯಗಳನ್ನು ಬರೀತಿರ್ಬೋದು, ಏನು ನಾನು ಹೇಗೆ ವರ್ತಿಸ್ತೇನೆ ಅನ್ನೋದ್ರ ಮೇಲೆ ನಾನು ನಿಜಕ್ಕೂ ನಾನೇನು ಅನ್ನೋದು ಆವಾಗ ಗೊತ್ತಾಗುತ್ತೆ. ನಾನು ಏನೋ ಪ್ರಪಂಚಕ್ಕೆ ದೊಡ್ಡ ಬೊಗಳೆ ಬಿಟ್ಕೊಂಡು ಇಲ್ಲಿ ನಾನು ಸಿಡಿಮಿಡಿ ಮಾಡಿದ್ರೆ ಅದು ಆತ್ಮ ಪರೀಕ್ಷೆಯ ಕಾಲಗಳು. ನಾವು ಪ್ರಪಂಚಕ್ಕೆ ಭಾಷಣ ಕೊಡೋದು ಅಥವಾ ದೊಡ್ಡ ಇದನ್ನು ಮಾಡೋದು. ಬಟ್ ಇಲ್ಲಿ ಅದನ್ನು ಮಹೇಶ್ ಭಟ್ ಅಂತ ದೊಡ್ಡ ಫಿಲ್ಮ್ ಮೇಕರ್ ಇದ್ನಲ್ಲ, ಅವನು ಒಂದು ಒಳ್ಳೆ ಮಾತು ಹೇಳಿದ್ದ. ಅವನು ಫಿಲ್ಮ್ಗಳ ಬಗ್ಗೆ ಹೇಳಿದ್ದ, ನಿಮ್ಮ ಥೀಮ್ಗಳು ಏನಪ್ಪ ಅಂತ ಹೇಳಿದ್ರೆ, ಐ ಆಮ್ ಯೂಸಲಿ ಕನ್ಸರ್ನ್ಡ್ ಅಬೌಟ್ ವಾಟ್ ಹ್ಯಾಪನ್ಸ್ ಆಫ್ಟರ್ ದ ಗೆಸ್ಟ್ಸ್ ಹ್ಯಾವ್ ಗಾನ್. ಎಷ್ಟು ಚೆನ್ನಾಗಿದೆ ಅಮ್ಮ. ಹೌದು, ಮನೆಗೆ ಬಂದ ಅತಿಥಿಗಳು ಹೋದ ನಂತರ ಮನೆಯಲ್ಲಿ ಏನಿರುತ್ತೆ, ಯಾವ ಸೈಲೆನ್ಸ್ ಬರುತ್ತೆ ಮನೆಯಲ್ಲಿ, ಅಥವಾ ಸಣ್ಣ ಧ್ವನಿಲಿ ನಾವು ಕೆಲವುದೆಲ್ಲ ಹೇಳ್ಕೊತೀವಲ್ಲ, ಆವಾಗಲೇ ಸತ್ಯಗಳು ಹೊರಗೆ ಬರೋದು. ದಟ್ಸ್ ವಾಟ್ ಇಟ್ ಈಸ್. ಸೊ ನಮ್ಮಲ್ಲಿ ಅದೇ ಬರೀ ಬೂಟಾಟಿಕೆ ಜನರಿಗೆ ತೋರಿಸೋದಕ್ಕೆ, ಯಂಗ್ಸ್ಟರ್ಸಿಗೆ ಬೇಕಾಗಿಲ್ಲ ಅದು. ಚಿಲ್ಡ್ರನ್ ಹೇಟ್ ಯಾವಾಗಲೂ ನೋಡಿ, ಭಾರತೀಯ ಕುಟುಂಬಗಳಲ್ಲಿ ಚಿಲ್ಡ್ರನ್ ಹೇಟ್ ದ ಡಾಮಿನೇಟಿಂಗ್ ಪೇರೆಂಟ್. ನಮ್ಮ ಗಂಡು ಬರೀ ದಬ್ಬಾಳಿಕೆ ಮಾಡಿಕೊಂಡು ಮಕ್ಕಳಿಗೆ ಯೂಸಲಿ ಗಂಡೇ ದಬ್ಬಾಳಿಕೆ ಮಾಡೋದು, ಯಾವ ಪೇರೆಂಟ್ ದಬ್ಬಾಳಿಕೆ ಮಾಡ್ತಾನಲ್ಲ ಅವನ ಬಗ್ಗೆ ಹೇಟ್ರೆಡ್ ಬಿಟ್ಟರೆ ಮತ್ತೆ ಯಾವುದೂ ಇರಲ್ಲ. ನಾನು ಏನು ಬೇಕಾದರೂ ಆಗ್ತೀನಿ ಜಗತ್ತಿನಲ್ಲಿ, ಈ ಅಪ್ಪನ ಥರ ಆಗಲ್ಲ ಅಂತಲೇ ಅವನು ಬೆಳಿತಾನೆ ಹೊರತು. ದಟ್ಸ್ ಹೌ ಇಟ್ ಈಸ್. ಸದ್ಯಕ್ಕೆ ಅವನ ಥರ ಆಗಕ್ಕೆ ಹೋದರೆ ಮುಗೀತು, ಅವನ ಬದುಕು ಮುಗೀತು. ಅಂದರೆ ಇಟ್ ಕ್ಯಾನ್ ಬಿ ಡೇಂಜರಸ್ ಆಲ್ಸೋ. ಇವನೇ ಗಂಡ ಅಂದರೆ ಪುರುಷನ ಐಡಿಯಲ್ ಅಂದರೆ ಇವನೇ ಅಂತ ತಿಳ್ಕೊಂಡ್ರೆ ಅವನದು ಮತ್ತು ಸತ್ಯನಾಶ ಮುಂದೆ. ಅಂದರೆ ಇದು ಇನ್ನೂ ಒಂದು ಸ್ವಲ್ಪ ಇನ್ನೂ ಗಾಢವಾದ ಒಂದು ಸಮಸ್ಯೆಗೆ ಬರುತ್ತೆ. ನೀವು ಒಟ್ಟಾರೆ ಇದನ್ನು ಸ್ವಲ್ಪ ಉತ್ಪ್ರೇಕ್ಷೆ ಮಾತಂತೂ ಅನಿಸ್ಬೋದು. ನಮ್ಮ ಸಮಾಜ ಒಂದು ಹೈಪರ್ ಹಿಪೋಕ್ರಿಟಿಕ್ ಸಮಾಜ ಅಂತ ಅನಿಸುತ್ತಾ ನಿಮಗೆ? ಹೌದಪ್ಪ, ಹೌದು, ಅಷ್ಟೇ ಸಿಂಪಲ್. ಹೇಳೋದೊಂದು ಮಾಡೋದು, ಹೌದೌದು, ಎಲ್ಲದರಲ್ಲೂ ಆಗ್ಬಿಟ್ಟಿದೆ ಎಲ್ಲ ಇದು. ನಾಳದು ನೀವು ಆಮೇಲೆ ಒಂದಪ್ಪ, ಯಾರಿಗೆ ಏನು ತೋರಿಸ್ಕೊತಂದು ಏನು ಮಾಡಿದ್ಯಾ, ನೋ ಬಡಿ ಇಂಟ್ರೆಸ್ಟ್. ಆಮೇಲೆ ಇದನ್ನೆಲ್ಲ ಸಂಸ್ಕೃತಿ ಈ ಥರ ಲೇಬಲ್ಗಳ ಹಿಂದೆ ಮಾಡೋಂಥ ಕೊಳಕು ಕೆಲಸಗಳಿಗೆಲ್ಲ ಅದು ಒಂಥರ ಒಂದು ಬುಟ್ಟಿ ಆಗ್ಬೋದು. ಹೌದು, ಆಮೇಲೆ ಯಾರಿಗೂ ಬಿದ್ದಿಲ್ಲ, ನೋ ಬಡಿ ಇಂಟ್ರೆಸ್ಟೆಡ್. ಯಾರಿಗೂ ಉಳಿದವ್ರ ಬಗ್ಗೆ ಬಿದ್ದಿಲ್ಲ, ಎಲ್ಲರಿಗೂ ಅವ್ರವ್ರ ಪಾಡಲ್ಲಿದ್ದಾರೆ. ಯಾರೇನಂತಾರೆ ಯಾರಿಗೂ ಬಿದ್ದಿಲ್ಲ ಅನ್ನೋದಕ್ಕೆ ಯಾರಿಗೂ ಟೈಮೂ ಇಲ್ಲ, ಎಲ್ಲರಿಗೂ ಅವ್ರವ್ರ ಪಾಡುಗಳಲ್ಲಿದ್ದಾರೆ ಅವರು. ಹೀಗಾಗಿ ಐ ಥಿಂಕ್ ಅವರ್ ಕಾನ್ಷಿಯಸ್, ನಮ್ಮ ಆತ್ಮಸಾಕ್ಷಿ ಕ್ಲಿಯರ್ ಇರೋ ಹಾಗೆ ಬದುಕಬೇಕು ನಾವು. ಜಯಂತ್ ಅವರೇ, ನಮ್ಮ ಕುವೆಂಪು ವಿಶ್ವವಿದ್ಯಾಲಯದ ಸನ್ನಿವೇಶಕ್ಕೆ ಬರೋಣ. ನಾನೀಗ 1 ವರ್ಷ 4 ತಿಂಗಳಾಯಿತು ನಮ್ಮ ಸಹೋದ್ಯೋಗಿಗಳು ಹೇಳಿದಾಗೆ. ಇಲ್ಲಿ ಬಂದು ನಾನು ನೋಡಿರೋದು, ನಮ್ಮ ಮಕ್ಕಳು ತೀರಾ ಅವರು ಎಕ್ಸ್ಪೋಜರ್ ಇಲ್ಲ ಅವ್ರಿಗೆ. ಅಂದರೆ ಒಂದು ಜಾಗತಿಕ ಮಟ್ಟದ ಎಕ್ಸ್ಪೋಜರ್ ಇಲ್ಲ. ಇಂಗ್ಲಿಷ್ ಜ್ಞಾನ ಶಾಖೆಗಳ ಇದು ಅರಿವು ಕೂಡ ಅಷ್ಟಾಗಿ ಇರೋಲ್ಲ. ಅವರೆಲ್ಲ ಬರೋದು ಒಂದು ಸ್ವಲ್ಪ ಕೆಳ ಮಧ್ಯಮ ವರ್ಗ, ಬಡವರ ಕುಟುಂಬಗಳು. ಇವತ್ತು ರೈತರ ಮಕ್ಕಳು ಅಂದರೆ ಅವರೇನು, ಆ ಜಮೀನು ಇರ್ಬೋದು ಆದರೆ ದುಡ್ಡಿರಲ್ಲ ಕೈಲಿ, ನಿಮಗೂ ಗೊತ್ತು.
ಅಂಥ ಮಕ್ಕಳು ಬರ್ತಾರೆ. ಆದರೆ ಭಾಳ ಟ್ಯಾಲೆಂಟೆಡ್ಡು ಮತ್ತು ಕ್ರಿಯಾಶೀಲವಾದ, ಅವ್ರಿಗೇನಾದರೂ ಒಂದು ಕೆಲಸ ಕೊಟ್ಟರೆ ಅಚ್ಚುಕಟ್ಟಾಗಿ ತುಂಬ ಅದ್ಭುತವಾಗಿ ಮಾಡ್ತಾರೆ. ಆದರೆ ನಾನು ನೋಡಿರೋ ಹಾಗೆ ಒಂದು ಕೀಳರಿಮೆ ಇದೆ, ಅವ್ರಿಗೊಂದು ಕೀಳರಿಮೆ ಇದೆ. ನಾವೆಲ್ಲೋ ಯಾವುದನ್ನೋ ನೀವು ಕೂಡ ಇವತ್ತು ಬೆಳಗ್ಗೆ ಅದನ್ನು ಹೇಳಿದ್ರಿ, ಇನ್ಯಾವುದೋ ನಾವು ಏನೋ ಇದೆ ಅಲ್ಲಿ, ಇನ್ನೇನೋ ಒಳ್ಳೇದಿದೆ, ಅದು ಕಾದಿದೆ, ನಮ್ಗೆ ಅದು ಇಲ್ಲಿ ಲಭ್ಯವಿಲ್ಲ ಅಂತ. ಇಂಥ ಒಂದು ಫೀಲಿಂಗ್ನ ಹೋಗ್ಲಾಡಿಸ್ಬೋದಾಗಿರೋಂಥ ಸ್ಟೆಪ್ಸ್ ನಾವು ತಗೋಬೇಕಾದ್ರೆ ನಿಮ್ಮ ಸಜೆಷನ್ ಏನಿದಕ್ಕೆ? ಅಲ್ಲ, ಆ್ಯಕ್ಚುಲಿ ದೇ ಆರ್, ಫಸ್ಟ್ ಆಫ್ ಆಲ್ ನನಗನ್ಸುತ್ತೆ ಅವರು ಆ ಥರ ಏನು ಅವ್ರು ದೇ ಆರ್ ನಾಟ್ ಮಿಸ್ಡ್ ಆನ್ ಎನಿಥಿಂಗ್. ಇವತ್ತಿನ ಜನ್ರೇಷನ್ನಲ್ಲಿ ದೇ ಆರ್ ಮೋರ್ ಅಪ್ಡೇಟೆಡ್ ಅನಿಸುತ್ತೆ ನನಗೆ, ಬಿಕಾಸ್ ಆಫ್ ಎಲೆಕ್ಟ್ರಾನಿಕ್. ಅವ್ರು ಏನು ನಮ್ಮ ಕಾಲದಲ್ಲಿ ಇದ್ದಂಗೆ ಪರಿಸ್ಥಿತಿ ಇಲ್ಲವೇ ಇಲ್ಲ ಅವರಿಗೆ. ಎಲ್ಲಾದರೂ ಅದು ಅತಿಯಾದ ಅವೈಲಬಿಲಿಟಿ ಇದ್ದು ಅದು ನಮ್ಮನ್ನು ಒಂಥರ ತುಂಬ, ನಿಮಗೆ ಈಗ ಒಂದು ಪಾಯಸ ಇಷ್ಟ ಅಂತಂದರೆ ಇಷ್ಟು ಪಾಯಸ ತಂದು ಒಂದು ತಪ್ಪಲಲ್ಲಿ ಇಟ್ಟರೆ ನೀವು ತಿನ್ನಲಿಕ್ಕೆ ಇಷ್ಟಪಡಲ್ಲ. ಹಾಗೆ ಇವತ್ತು ತೀರಾ ಇದರ ಮಾಧ್ಯಮದಿಂದಾಗಿ ನಾವೆಲ್ಲ ಒಂದು ವಿಡ್ರಾ ಮಾಡಿ ಹಾಗೇನಾದರೂ ಆಗ್ತಾ ಇದೆಯಾ? ಅದು ಎಲ್ಲ ಕಡೆ ಅಂದರೆ ಟೂ ಮಚ್ ಆಫ್ ಅಬಂಡೆನ್ಸ್ ಇಟ್ ಕ್ಯಾನ್ ಲೀಡ್ ಟು ಎ ಸೆನ್ಸ್ ಆಫ್ ಫ್ಯುಟಿಲಿಟಿ. ಒಂಥರ ಅದು ಬೇಡ ಅಂತ ಹೈವರಿಕೆ ಬಂದುಬಿಡುತ್ತಲ್ಲ ಹಾಗೆ. ಅಲ್ಲ, ಇವರಿಗೆ ನನಗನ್ಸೋ ಮಟ್ಟಿಗೆ ನನಗೆ ಇದು ಅವರಿಗೆ ತುಂಬ ಟ್ಯಾಲೆಂಟೆಡ್ ಜನ ಇದ್ದಾರೆ. ಇನ್ಫ್ಯಾಕ್ಟ್ ನನಗನ್ಸುತ್ತೆ ಇವ್ರು ದೇ ಆರ್ ಡಬಲ್ ಅಡ್ವಾಂಟೇಜ್. ಅವರಿಗೆ ದೇ ಆರ್ ಮೋರ್ ಅಪ್ಡೇಟೆಡ್ ಆಫ್ ಎವ್ರಿಥಿಂಗ್. ಎಟ್ ದ ಮೇನ್ ಟೈಮ್ ದೇ ಆರ್ ಮೋರ್ ಟ್ಯಾಲೆಂಟೆಡ್. ಆ್ಯಂಡ್ ಸಿಟಿ ಪೀಪಲ್ ದೇ ಆರ್ ನಾಟ್ ರೂಟೆಡ್. ಅವ್ರಿಗೊಂದು ನೆಲೆ ಅನ್ನೋದೇ ಇರೋಲ್ಲ. ನಾನು ಅಂದರೆ ಅದು ಐ ಥಿಂಕ್ ವಿ ಆರ್ ಸಿಂಪ್ಲಿಫೈಯಿಂಗ್ ಇಟ್. ಸಿಂಪ್ಲಿಫಿಕೇಶನ್ಗೊಳಿಸಿಯೂ ಮಾತಾಡ್ತಿದ್ದೀವಿ. ಸಿಟಿ ಪೀಪಲ್ ಆರ್ ಲೈಕ್ ಮನಿ ಪ್ಲಾಂಟ್ಸ್. ಅಂದರೆ ಎಲ್ಲಿ ಬೇಕಾದರೂ ನೀವು ಬಾಟ್ಲಿ ತಗೊಂಡು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಆ ಥರ ಆಗೋಗಿದೆ ಅದು. ಒಳ್ಳೆ, ತುಂಬ ಚೆನ್ನಾಗಿದೆ. ದೀಸ್ ಪೀಪಲ್ ಆರ್ ರೂಟೆಡ್. ಅಂದರೆ ಅದು ಮತ್ತು ಆ ಬೇರುಗಳು ನಮ್ಗೆ ಕಣ್ಣಿಗೆ ಕಾಣಲ್ಲ, ಅದು ನೆಲದ ಕೆಳಗೆ ಎಲ್ಲೆಲ್ಲೋ ಹೋಗಿರುತ್ತೆ. ಎಲ್ಲೋ ಅಗಿವಾಗ ಅಲ್ಲೊಂದು ಬೇರು ಸಿಗುತ್ತೆ, ಎಲ್ಲೆಲ್ಲೋ ಅಗದಾಗ ಇಲ್ಲೊಂದು ಬೇರು ಸಿಗುತ್ತೆ. ಇಲ್ಲಿ ಹುಡುಗರೆಲ್ಲ ಆ ಥರ ಇರ್ತಾರೆ. ಇಲ್ಲಿರೋ ಹುಡುಗನ ಬೇರು ಹಾವೇರಿಯಲ್ಲಿ ಇರುತ್ತೆ, ಹೌದು, ಮತ್ತೆಲ್ಲೋ ಇಳ್ಕಲ್ಲಲ್ಲಿ ಇರುತ್ತೆ, ಆ ಥರ ಅದು. ಸೊ ಅವರ ಅನ್ಸೇನ್ ಇರುತ್ತೆ. ಸೊ ಸಿಟಿಯಲ್ಲಿರೋ ಹುಡುಗನ ಬೇರು ಗೋಕರ್ಣದಲ್ಲಿ ಇರ್ಬೋದು, ಯಾಕಂದರೆ ಅವನ ತಂದೆ ಅಲ್ಲಿಂದ ಬಂದಿರ್ತಾರೆ. ಅದು ಮಾತಾಡಿದಷ್ಟು ಸಿಂಪ್ಲಿಫೈಡು ಅಲ್ಲ ಅದು. ಸೊ ಎಲ್ಲ ಯಾವುದೋ ಕೆಲವು ಸಂದರ್ಭಗಳಲ್ಲಿ ಹಳೆ ಜ್ಞಾಪಕ ಮತ್ತು ಮನಸ್ಸಲ್ಲೂ ಇರುತ್ತೆ ಅದು. ಫಾರ್ ಎಕ್ಸಾಂಪಲ್, ನನಗೆ ಯಾವಾಗಲೂ ಬೆಂಗಳೂರಲ್ಲಿ ಯಾರೇ ಸಿಕ್ಕಿರಿ ನಿಮ್ಮ ಊರು ಯಾವುದಪ್ಪ ಅಂತ ಕೇಳೋದು ನನ್ನ ಅಭ್ಯಾಸ. ನನಗೆ ಯಾರಾದರೂ ಬೆಂಗಳೂರು ಅಂದರೆ ನನಗೆ ಸ್ವಲ್ಪ ಬೇಜಾರಾಗಿಬಿಡುತ್ತೆ. ಹಾಂ, ನಮ್ಮ ಅಪ್ಪನ ಊರು ಇಳಕಲ್ ಅಂತ ನಾವು. ಹಾಂ, ನಾನು ಹಂಗೆ ನಿನ್ನೂರು ಇಳಕಲ್ಲಪ್ಪ, ನಿನ್ನೂರು ಬೆಂಗಳೂರಿನ ಮೂಲ ನಿವಾಸಿಗಳಂತ ಯಾರು ಇಲ್ಲ ಅಂತ ಹಾಗೆ ಆ ಥರ ಅದು. ಸೊ ನನಗೇನು ಅನಿಸುತ್ತೆ ಅದು, ಐ ಡೋಂಟ್ ಥಿಂಕ್ ಅಂದರೆ ಬಟ್ ಅದೇ ನನಗೇನು ಅಂದರೆ ಎಷ್ಟೋ ಜನ ಅದೇನೋ ಎಂಟರ್ಟೈನ್ಮೆಂಟ್, ಅದೇನೋ ಬೆಂಗಳೂರಲ್ಲಿ ಏನೋ ಮಹಾ ನಡೀತಿದೆ, ಎಲ್ಲ ಬೆಂಗಳೂರಲ್ಲೇ ಇದೆ, ಅಲ್ಲಿ ಹೋದರೆ ಏನೋ ಲೈಫ್ ಉದ್ಧಾರ ಆಗುತ್ತೆ ಅಂತ ತಿಳ್ಕೊಂಡು ದಿವಸಕ್ಕೆ 15-20 ಸಾವಿರ ಜನ ಈ KSRTC ಬಸ್ಸುಗಳಲ್ಲಿ ಹುಡುಗರು ಪಾಪ ಅಲ್ಲಿ ಕನ್ನಡ ಮೀಡಿಯಮಲ್ಲಿ 9th ಮಾಡಿದವರು 10th ಮಾಡಿದವರು ಬಂದು ಬಸ್ಸಲ್ಲಿ ಇಳಿತಾರೆ. ಬೆಳಿಗ್ಗೆ 5 ಗಂಟೆಗೆ 6 ಗಂಟೆಗೆ ಅಲ್ಲಿ ಹೋದರೆ ನನಗೆ ಈ ಇಂಡಿಯಾ ಅಂದರೆ ಭಾರತ ಇದು ಮಾಡ್ತಾ ಇದೆ ಅಂತೆಲ್ಲ ಈ ಅಂದರೆ ನಮ್ಮ IT ಉದ್ಯಮ ಭೂಮಿ ಇದೆ ನೋಡಿ, ಅದನ್ನು ನೋಡ್ಕೊಂಡೆ ನಮ್ಮ ದೇಶ ಭಾಳ ಉದ್ಧಾರ ಆಯಿತು ಅಂತ ತಿಳ್ಕೊಂಡು ಮಾಡ್ತಾರಲ್ಲ, ಅವ್ರಿಗೆ ಕರ್ಕೊಂಡು ಹೋಗಿ ಕೆಂಪೇಗೌಡ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸಿ ಸ್ವಲ್ಪ ನೋಡ್ರಪ್ಪ ಇವ್ರು ಕಾಣಲ್ವ ನಿಮಗೆ ಅಂತ ಹೇಳಬೇಕು ಅಂತ ಅನಿಸುತ್ತೆ. ಅವ್ರನ್ನ ಯಾರು ಆಮೇಲೆ ಎಲ್ಲೆಲ್ಲಿಂದ ಬರ್ತಾರಲ್ಲ ಅಲ್ಲೆಲ್ಲ ಹೋಟ್ಲ್ಗಳಲ್ಲಿ ಕೆಲಸ ಮಾಡ್ತಾರಲ್ಲ ಹುಡುಗರು. ಸೊ ಅವ್ರ ಬಗ್ಗೆ ಯಾರು ಚಿಂತೆ ಮಾಡಬೇಕು? ಸೊ ದಟ್ಸ್ ವೇರ್ ವಿ ಹ್ಯಾವ್ ಟು ಬಿ ವರಿಡ್. ಬಟ್ ದಿಸ್ ಬ್ರಿಂಗ್ಸ್ ಅಸ್ ಬ್ಯಾಕ್ ಟು ದಿ ಒರಿಜಿನಲ್ ಕ್ವೆಶ್ಚನ್. ಈ ಸಣ್ಣ ಊರುಗಳಲ್ಲಿ ಒಂದು ಎಲ್ಲ ಟ್ಯಾಲೆಂಟು ಬೇರೆ ಕಡೆಗೆ ಹೋಗ್ಬಿಟ್ರೆ ಹೌದೌದು, ಸಣ್ಣ ಊರುಗಳ ಗತಿ ಏನು? ಯುವಕರು ಇಲ್ಲೇ ಇರಬೇಕು, ಹಳ್ಳಿಗಳಲ್ಲಿ ಇರಬೇಕು, ಸೆಲ್ಫ್ ಸಫಿಷಿಯೆಂಟ್ ಆಗಬೇಕು. ಹೌದು, ಹಾಗಿತ್ತು ಒಂದು ಕಾಲದಲ್ಲಿ. ಇವತ್ತು ನೀವು ಹಳ್ಳಿಗಳಿಗೆ ಹೋದರೆ ಬರೀ ವೃದ್ಧರೇ ಅಲ್ಲಿ. ಹೌದೌದು, ಸಾಯಕ್ಕೆ ರೆಡಿ ಇರೋಂಥ ವೃದ್ಧರು ಅಷ್ಟೇ, ಇನ್ಯಾರು? ಎಲ್ಲರೂ ಬೇರೆಯವ್ರು ಬೆಂಗಳೂರಲ್ಲಿದ್ದಾರೆ. ಊರುಗಳೇ ವೃದ್ಧಾಶ್ರಮ ಆದಂಗೆ ಆಗ್ಬಿಟ್ಟಿದ್ದಾವೆ. ಕರೆಕ್ಟ್. ಆಮೇಲೆ ಮೊದಲೆಲ್ಲ ಈ ಸಿಟಿಗಳಿಗೆ ಹೋಗ್ತಿದ್ರು, ಈಗ ವಿದೇಶಕ್ಕೆ ಹೋಗ್ಬಿಡ್ತಿದ್ದಾರೆ ಎಲ್ಲರೂ. ಅದು ಸ್ವಲ್ಪ ಮೇಲ್ವರ್ಗದ ಜನ. ಈಗ ಅದು ಕೆಳಗೂ ಬರ್ತಾ ಇರೋಕ್ಕೆ ನಮ್ಮ ವಿದ್ಯಾಸಂಸ್ಥೆಗಳು ಭಾಳ ಹದಗೆಟ್ಟಿವೆ ಇವತ್ತು.
ಇಲ್ಲಿ ಏನು ಹೋಪ್ ಇಲ್ಲ ಅಂತ ಅಂದ್ಬಿಟ್ಟು ಸಾಲ ಆದರೂ ಮಾಡಿ ಎಲ್ಲೋ ಬೇರೆ ದೇಶಕ್ಕೆ ಹೋಗ್ತಾರೆ. ಬಟ್ ಅದು ಒಂದು ಮಿರಾಜ್. ಯಾಕಂದರೆ ಅಲ್ಲಿ ಹೋಗಿಯೂ ದುಃಖಿತರಾಗಿರ್ತಾರೆ ಅವರು. ಅವ್ರಿಗೆ ಆಗಂಥದ್ದು ಆಗಲ್ಲ. ಅಲ್ಲಿ ಹೋಗಿ ಒಂಥರ ಹೀಗೆ ತಲೆ ಬಗ್ಸ್ಕೊಂಡಿರ್ತಾರೆ ರೀ. ಅದು ನೋಡಿ ಭಾಳ ಬೇಜಾರಾಗುತ್ತೆ. ನಾವು ನಮ್ಮ ಬೇಕಾದ್ರೆ ಒಪ್ಪತ್ತು ತಿನ್ಕೊಂಡಿರೋಣ, ಬಟ್ ನಮ್ಮ ಊರಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ದೇಶದಲ್ಲಿ ಸ್ವಲ್ಪ ಎದೆ ಸಿಕ್ಸ್ಕೊಂಡಿರ್ಬೇಕು. ಹೌದು ಅಲ್ವಾ? ನೀವು ಅಲ್ಲಿ ಎಲ್ಲೋ ಹೋಗಿ ಒಂಥರ ಹಿಂಗೆ ನಡು ಬಗ್ಸ್ಕೊಂಡಿರೋದು ಇದೆಯಲ್ಲ, ಅದು ಯಾಕೆ ಗೊತ್ತಿಲ್ಲ. ನನ್ನ ತಪ್ಪಿರ್ಬೋದು. ಸಿನಿಮಾ ವರ್ಲ್ಡಿನ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಬೋದಲ್ಲ? ಯಾಕಂದರೆ ನಿಮಗೆ ಮುಂಗಾರು ಮಳೆ ಅಫ್ಕೋರ್ಸ್ ದೊಡ್ಡ ಸಕ್ಸಸ್ ಆಯಿತು. ನಾವೆಲ್ಲರೂ ಅಂದ್ಕೊಂಡಿದ್ದು ಇದು ಭಾಳ ಸುಲಭವಾಗಿ ನೀವು ಬರೆಯುವಂಥದ್ದು ಅಂತ. ಅಂದರೆ ನೀವು ಟ್ಯಾಲೆಂಟೆಡ್ ಅಂದರೆ ಸಿನಿಮಾ ಹಾಡುಗಳು ನಿಮಗೆ ಒಂದು ಸ್ವಲ್ಪ ಕಡಲೆಪುರಿ ತಿಂದಂಗೆ, ಅದು ಹೇಗೆ ಬೇಕಾದ್ರೂ ಬರಿಬೋದು. ಬಟ್ ಅದನ್ನು ತುಂಬ ಮಾಡೋದ್ರಿಂದ ಕೂಡ ನಿಮ್ಮ ಸೂಕ್ಷ್ಮ ಒಂದು ಇನ್ನರ್ ಸೆಲ್ಫ್ ಇರುತ್ತಲ್ಲ, ಒಂದು ಬರಹಗಾರನ್ ಬೇಕಾಗಂಥ ಒಂದು ಫೋಕಸ್ಸು, ಕಾನ್ಸಂಟ್ರೇಷನ್, ಅದೇನಾದರೂ ನಿಮಗೆ ತೊಂದರೆಗಳು ಕೊಟ್ಟಿದೆಯಾ ಇದು? ಯಾಕಂದರೆ ನೀವು ಸಿನಿಮಾ ಮಾಧ್ಯಮಕ್ಕೆ ಬಂದಿರೋದು ನಮ್ಮ ಕನ್ನಡಿಗರಿಗೆಲ್ಲ ಅತ್ಯಂತ ಸಂತೋಷದ ವಿಷಯ. ನಿಮಗೇನೆ ಏನಾದರೂ ಅದ್ರ ಬಗ್ಗೆ ಸ್ವಲ್ಪ ಹಿಂಜರಿಕೆ ಇದೆಯಾ, ಅಥವಾ ನಿಮ್ಗೆ ಅನ್ಸತ್ತಾ? ಅಥವಾ ಎರಡನ್ನೂ ಒಂದು ಸ್ವಲ್ಪ ರೀತಿ, ಒಂದು ಗಿರೀಶ್ ಕಾರ್ನಾಡ್ ರೀತಿಲಿ ಅವರು ಕೆಟ್ಟು ಮಸಾಲೆ ಸಿನಿಮಾಗಳಲ್ಲೂ ಪಾತ್ರ ವಹಿಸೋರು, ಅದೇ ಹೋಗಿ ತುಗ್ಲಕ್ಕಂಥ ನಾಟಕಗಳನ್ನು ಬರೆಯೋಂಥ ಶಕ್ತಿಶಾಲಿ. ಹಾಗೆ ನೀವು ಅದನ್ನು ಹ್ಯಾವ್ ಯು ಬೀನ್ ಏಬಲ್ ಟು ಸೆಪ್ರೇಟ್ ದ ಟು? ಆ್ಯಂಡ್ ಐ ಥಾಟ್ ಬೋತ್ ಆರ್ ಒಂಥರ ಒಂದು ಕಾಂಪ್ಲಿಮೆಂಟ್ರಿ ಅಂತ. ಒಂದು ಕಾಂಪ್ಲಿಮೆಂಟ್ರಿ ಫಾರ್, ಯಾಕಂದ್ರೆ ಬಿಕಾಸ್ ಐ ವಾಸ್ ಫಾಂಡ್ ಆಫ್, ನಾವೆಲ್ಲ ಸಣ್ಣ ಮಕ್ಕಳು ಅಂದರೆ ಮೊದಲಿಂದನೂ ಕಮರ್ಷಿಯಲ್ ಸಿನಿಮಾ ನೋಡಿಕೊಂಡೇ ಬೆಳೆದವರು ನಾವು. ಬರೀ ಆರ್ಟ್ ಫಿಲ್ಮ್ ಹಾಗೆಲ್ಲ ಆಗಿಲ್ಲ. ಬಿಕಾಸ್ ಈ ಶೋಲೆ ಗೀಲೆ ಅವುಗಳನ್ನ ನೋಡಿಕೊಂಡೇ ಬೆಳೆದವರು. ಆಮೇಲೆ ಸಿನಿಮಾ ಹಾಡುಗಳನ್ನು ಹಾಡ್ಕೊಂಡೇ ಬೆಳೆದವರು. ಸ್ಕೂಲ್ಗಳಲ್ಲಿ ಕೂಡ ಹಾಡುಗಳನ್ನೇ ಹಾಡ್ಕೊಂಡು ಮಕ್ಕಳನ್ನು ಕೂಡ ಸಿನಿಮಾ ಹೇಳಿದಾರಲ್ಲ, ದೇರ್ ಆರ್ ನೋ ಆರ್ಟ್ ಆ್ಯಂಡ್ ಕಮರ್ಷಿಯಲ್ ಫಿಲ್ಮ್ಸ್, ದೇರ್ ಆರ್ ಓನ್ಲಿ ಗುಡ್ ಫಿಲ್ಮ್ಸ್ ಆ್ಯಂಡ್ ಬ್ಯಾಡ್ ಫಿಲ್ಮ್ಸ್. ಹೌದು, ನಿಮಗದು ಗೊತ್ತಲ್ಲ. ಒಂದ್ಸಲ ಯಾವುದೋ ನೀನಾಸಮಲ್ಲೋ ಎಲ್ಲೋ ಈ ಆರ್ಟ್ ಫಿಲ್ಮ್ಗಳ ಬಗ್ಗೆ ಡಿಸ್ಕಷನ್ ನಡೀತಾ ಇತ್ತು. ಅಲ್ಲಿ ಯಾರೋ ಒಬ್ಬನು ಹಿ ವಾಸ್ ಮಿಸ್ಸಿಂಗ್ ಆನ್ ದ ಲಾಸ್ಟ್ ಡೇ, ಶಿಬಿರಾರ್ಥಿ. ಆ್ಯಂಡ್ ಹಿ ವಾಸ್ ನಾಟ್ ಸೀನ್ ಓನ್ಲಿ, ಪೀಪಲ್ ಆರ್ ವರಿಡ್ ಎಲ್ಲೋದ ಅಂತ. ಆಮೇಲೆ ಯಾರೋ ಅಂದ್ಕೊಂಡ್ರು ಜೋಗ್ ಫಾಲ್ಸ್ ನೋಡ್ಲಿಕ್ಕೆ ಹೋಗಿರ್ಬೋದು ಅಂತ. ಆಮೇಲೆ ಸಂಜೆ ಬಂದಂತೆ ಎಲ್ಲಿ ಹೋಗಿದ್ದೆ ಕೂಡ ಭಾಳ ಬೇಜಾರು ಬಂದಿತ್ತು, ಸಾಗರಕ್ಕೆ ಹೋಗಿ ಪಿಕ್ಚರ್ ನೋಡ್ಕೊಂಡು ಬಂದೆ ಅನ್ನಂತ. ಸೊ ಅವನಿಗೆ ಪಿಕ್ಚರ್ ಬೇಕು. ಪಿಕ್ಚರ್ ಬಗ್ಗೆ ನಿಜವಾದ ನಿಜ. ಹೌದು, ಆ ಥರ ಅದೊಂದು ಬೇರೆ ಇದು ಪಾಸಿಬಿಲಿಟಿ, ಇದೊಂದು ಬೇರೆ ಪಾಸಿಬಿಲಿಟಿ. ಸೊ ದಟ್ ವೇ ಇಟ್ ಇಸ್ ನಾಟ್ ಡಿಫ್ರೆಂಟ್ ಓನ್ಲಿ. ಸೊ ಆ್ಯಂಡ್ ಐ ಎಂಜಾಯ್ಡ್ ಡೂಯಿಂಗ್ ಇಟ್ ಆಲ್ಸೋ ಬಿಕಾಸ್ ಇಟ್ ಇಸ್ ಎ ಸ್ಕಿಲ್ ಆ್ಯಂಡ್ ಇಟ್ ಇಸ್ ಎ ಚಾಲೆಂಜ್. ಹೇಳಿದ್ನಲ್ಲ, ನನ್ನ ಪೋಯಮ್ ಬರೆಯೋದು ಇಟ್ಸ್ ಎ ಈಸಿ ಎಕ್ಸ್ಪ್ರೆಷನ್ ಫಾರ್ ಮಿ. ಬಟ್ ರೈಟಿಂಗ್ ಎ ಸಾಂಗ್ ಈಸ್ ಎನ್ ಅಸೈನ್ಮೆಂಟ್ ವಿಚ್ ರಿಕ್ವೈರ್ಸ್ ಎ ಡಿಫ್ರೆಂಟ್ ಸ್ಕಿಲ್. ಇನ್ಯಾರ್ದೋ ಎಮೋಷನ್ನಿನ ಮೇಕಪ್ ಒಳಗೆ ನೀವು ಹೊಕ್ಕಬೇಕಾಗತ್ತೆ. ಪ್ಲೇಯಿಂಗ್ ಎ ರೋಲ್. ಇಟ್ಸ್ ಲೈಕ್ ಮೈ ಪೊಯೆಟ್ರಿ ಈಸ್ ಆ್ಯಕ್ಟಿಂಗ್ ಇನ್ ದಟ್ ಫಿಲ್ಮ್. ಕರೆಕ್ಟ್. ಹೌದು. ಇಷ್ಟೊತ್ತು ನಮ್ಮ ಜೊತೆ. And I am really happy to be around you and around this. And I spent a lot of time with your students here. You have some very creative young minds here. And ಬಟ್ ನಿನ್ನೆಯಿಂದ ನಾನು ತುಂಬ ವಿದ್ಯಾರ್ಥಿಗಳನ್ನು ಭೇಟಿ ಆಗ್ತಾ ಇದ್ದೆ ಇಲ್ಲಿ. ಹೌದು, ಎಲ್ಲ ರೋಡ್ ಮೇಲೆ. ಹೌದೌದು, ತುಂಬ ಜನ ಸಿಕ್ಕಿದ್ರು. ಮತ್ತು ಅವರೆಲ್ಲ ಹ್ಯುಮ್ಯಾನಿಟೀಸು, ಸೋಷಿಯಲ್. ನಿಮ್ಮ ಸಂವಾದ ಕೂಡ ಇರುತ್ತೆ, ಅವ್ರಿಗೊಂದು ಇನ್ನೊಂದು ಅವಕಾಶ ಬರುತ್ತೆ. ಹೌದೌದು, ದೇ ಆಲ್ ಹ್ಯಾವ್ ಇನ್ನೋಸೆಂಟ್ ಕ್ವಶನ್ಸು, ಚೆನ್ನಾಗಿರುತ್ತೆ. ಆ್ಯಂಡ್ ಐ ಆಮ್ ಹ್ಯಾಪಿ. ಅವರೆಲ್ಲ ಪ್ಯೂರ್ ಸೈನ್ಸು, ಸೋಷಿಯಲ್ ಸೈನ್ಸು, ಹೊಸ ಸಬ್ಜೆಕ್ಟು, ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಎಲ್ಲೆಲ್ಲ ಭಾಳ ಜನ ಸಿಕ್ಕಿದ್ರು. ಖುಷಿ ಆಯ್ತು ನನಗೆ. ಆ್ಯಂಡ್ ಯು ಆರ್ ಕ್ಯೂರೇಟಿಂಗ್ ಎ ಗುಡ್ ಸ್ಪೇಸ್ ಆ್ಯಂಡ್ ಆಲ್ ಮೈ ಬೆಸ್ಟ್ ವಿಶಸ್ ಟು ಎಲ್ಲರಿಗೂ ಶುಭಾಶಯಗಳು. ಜಯಂತ್ ಕಾಯ್ಕಿಣಿ, ವಂಡರ್ಫುಲ್ ಟು ಹ್ಯಾವ್ ಯು ವಿತ್ ಅಸ್. ಥ್ಯಾಂಕ್ ಯು ಸೊ ಮಚ್.